ಸಿದ್ದುಗೆ ಬಿಗ್ ಶಾಕ್ ಕೊಟ್ಟ ಮಂತ್ರಿ ಪರಂ ಮಹದೇವಪ್ಪ. ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯಿತು ಬಿಗ್ ಡೆವಲಪ್ಮೆಂಟ್. ಸಿಎಂ ಸಿದ್ದುಗೆ ಬಿಗ್ ಶಾಕ್ ಕೊಟ್ಟ ಮಂತ್ರಿ ಪರಂ ಮಹದೇವಪ್ಪ. ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯಿತು ಬಿಗ್ ಡೆವಲಪ್ಮೆಂಟ್. ನಾಯಕತ್ವ ಫೈಟ್ ಸಂಬಂಧ ಕೈನಲ್ಲಿ ಮಿಂಚಿನ ಬೆಳವಣಿಗೆ. ಕಳೆದ ರಾತ್ರಿ ಬೆಂಗಳೂರಲ್ಲಿ ಕಾಂಗ್ರೆಸ್ ದಲಿತ ನಾಯಕರು ಮೀಟಿಂಗ್. ದಲಿತ ಮುಖ್ಯಮಂತ್ರಿಗೆ ಕ್ಲೈಮ್ ಮಾಡೋ ಸಂಬಂಧ ಮಹತ್ವದ ಸಭೆ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಮಹದೇವಪ್ಪ ನೇತೃತ್ವದಲ್ಲಿ ದಲಿತ ಶಾಸಕರ ಸಭೆ. ಎಸ್ಸಿ ಎಸ್ಟಿ ಸಚಿವರು, ಶಾಸಕರು, ಎಂಎಲ್ಸಿಗಳಿಂದ ರಹಸ್ಯ ಮೀಟಿಂಗ್. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ನೆಪದಲ್ಲಿ ದಲಿತ ಸಿಎಂ ಚರ್ಚೆ. ಸಿದ್ದು ಕೆಳಗಿಳಿಯುವ ಸನ್ನಿವೇಶ ಬಂದ್ರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟಿ. ಹೈಕಮಾಂಡ್ ಮುಂದೆ ಬೇಡಿಕೆ ಇಡಲು ದಲಿತ ಶಾಸಕರ ಸಭೆ ತೀರ್ಮಾನ. ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಕೆಎನ್ ರಾಜಣ್ಣ, ಶಿವರಾಜ್ ತಂಗಡಗಿ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು. ಇದು ಡಿಕೆ ವಿರುದ್ಧ ಸಿದ್ದು ಬಣ ನಡೆಸಿರುವ ಮಹಾ ರಾಜಕೀಯನ ಹಾಗಾದ್ರೆ? ತೀವ್ರ ಕುತೂಹಲ ಮೂಡಿಸಿದೆ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ. ಇದೀಗ ಒಂದು ಕಡೆ ಸಿಎಂ ಪಟ್ಟಕ್ಕಾಗಿ ಲಿಂಗಾಯತ ಸಮುದಾಯದಲ್ಲಿ ಮೀಟಿಂಗ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಹದೇವಪ್ಪ ನೇತೃತ್ವದಲ್ಲಿ ನಡೀತಾ ಇರುವಂತ ಒಂದಿಷ್ಟು ಸಭೆಗಳು. ಅಂದ್ರೆ ಈ ಕಡೆ ಒಂದ್ ಕಡೆ ದಲಿತ ಸಿಎಂ ಅನ್ನುವಂತ ಅಲ್ಲಿ ಕಾರ್ಡ್ ಪ್ಲೇ ಆಗ್ತಾ ಇದೆ. ದಲಿತ ಸಿಎಂಗೆ ಕ್ಲೈಮ್, ಸೀಟ್ಗಾಗಿ ಕ್ಲೈಮ್ ಮಾಡ್ಕೊಳ್ಳೋಕೆ ಒಂದ್ ಕಡೆ ಸಭೆ ಮೀಟಿಂಗ್ಗಳು ನಡೀತಾ ಇದೆ. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದಿಂದ ಅಲ್ಲಿ ಮೀಟಿಂಗ್ಗಳು ನಡೀತಾ ಇದೆ. ಅಂದ್ರೆ ಒಂದ್ ವೇಳೆ ಕುರ್ಚಿಯಿಂದ ಕೆಳಗಿಳಿಯೋದೇ ಆದ್ರೆ ಅಲ್ಲಿ ಇದೀಗ ದಲಿತ ಸಿಎಂ ಆಗ್ಲಿ ಅನ್ನುವಂತ ಪಟ್ಟು ಒಂದ್ ಕಡೆ, ಇನ್ನೊಂದು ಕಡೆ ಲಿಂಗಾಯತ ಸಮುದಾಯಕ್ಕೂ ಕೂಡ ಅಲ್ಲಿ ಯಾವುದೇ ಆದ್ಯತೆ ಸಿಕ್ಕಿಲ್ಲ, ಅಲ್ಲಿಯೂ ಸಿಗ್ಲಿ ಅನ್ನುವಂತ ಪಟ್ಟು ಮತ್ತೊಂದು ಕಡೆ. ಇದೆಲ್ಲದರ ನಡುವೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ ಅನ್ನೋದು ಮತ್ತೊಂದು ಪ್ರಶ್ನೆ. ಅದರ ಜೊತೆಗೆ ಈಗಾಗಲೇ ಏನು 90 ಶಾಸಕರು ಏನು ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅಂತ ಏನು ವಿಷಯಗಳು ತಿಳಿದು ಬರ್ತಾ ಇದಾವೋ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಬಣ, ಆ ಒಂದು ಟೀಮ್ ಏನಾದರೂ ಡಿಕೆ ಶಿವಕುಮಾರ್ ಪರವಾಗಿ ಅಲ್ಲಿ ನಡೀತಾ ಇದೆಯಾ, ಡಿಕೆ ಶಿವಕುಮಾರ್ ಪರವಾಗಿ ಪ್ಲಾನ್ ಆಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನಾರ್ಹ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 16 ದಿನಗಳ ಕಾಲ ಅಲ್ಲಿ ಫಾರಿನ್ ಟೂರ್, ಒಂದೇ ಸಮನೆ ಬಜೆಟ್ ನಡೆಯುವಂತ ಸಮಯದಲ್ಲಿ ಅಲ್ಲಿ ಬರ್ತಾರೆ ಅನ್ನುವಂತ ಮಾಹಿತಿ ಏನಿದೆ. ಹಾಗಾದ್ರೆ ಇದು ಬಜೆಟ್ ನಡೆದ ನಂತರ ಅಥವಾ ಬಜೆಟ್ ಅಲ್ಲಿ ನಡೆಯುವ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಣಯಗಳನ್ನ ಕೈಗೊಳ್ತಾರೆ ಶಾಸಕರು ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಈ ಹಿಂದೆ ಕೂಡ ದಲಿತ ಕಾರ್ಡನ್ನ ತುಂಬಾ ಚೆನ್ನಾಗಿ ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇನ್ನು ಅದರ ಜೊತೆಗೆ ಸಿಎಂ ಕೂಡ ಸಿದ್ದರಾಮಯ್ಯ ಅವರು ಕೂಡ ಒಂದು ಕಡೆ ಬೆಂಬಲವನ್ನ ಡೈರೆಕ್ಟ್ ಆಗಿ ಅಲ್ಲದೆ ಹೋದ್ರು ಇಂಡೈರೆಕ್ಟ್ ಆಗಿ ಬೆಂಬಲವನ್ನ ಕೊಟ್ಟಿದ್ದು ಕೂಡ ನಾವು ಗಮನಿಸಿದೀವಿ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಇದೆಲ್ಲದರ ನಡುವೆ ಮುಳುವಾಗುತ್ತಾ ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಗಾಗಲೇ ಹೇಳ್ತಾರೆ ಡಿಕೆ ಶಿವಕುಮಾರ್, 139 ಶಾಸಕರು ಕೂಡ ನನ್ನ ಜೊತೆಗೆ ಇದ್ದಾರೆ, ಸಚಿವರು ಯಾವುದೇ ತರದಂತ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಅಂತ ಹೇಳ್ತಾರೆ. ಆದ್ರೆ ಮತ್ತೊಂದು ಕಡೆ ಇಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗು, ಸಮುದಾಯಗಳ ಮೀಟಿಂಗು, ಇನ್ನು ಎಸ್ಸಿ ಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್ಗಳು, ಇನ್ನು ಲಿಂಗಾಯತ ಸಮುದಾಯದಲ್ಲಿ ಸಂಬಂಧಪಟ್ಟಂತಹ ಮೀಟಿಂಗ್ಗಳು, ಇದೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಕೊನೆಗೆ ಸಿಎಂ ಪಟ್ಟ ಯಾರಿಗೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಇಲ್ಲಿ ಕಂಡು ಬರ್ತಾ ಇದೆ.